ಇನ್ನು ದೇಶದಲ್ಲಿ ಸದ್ದಿಲ್ಲದೆ ಸೋಂಕು ನಿಧಾನಗತಿಯಲ್ಲಿ ಏರ್ತಾ ಇದೆ. ಸದ್ಯದ ನಂಬರ್ ಏನೇನೂ ಅಲ್ಲ. 398 ಕೇಸ್ ಇದೆ 140 ಕೋಟಿ ಜನಸಂಖ್ಯೆಯಲ್ಲಿ. ಕೇರಳ, ತಮಿಳುನಾಡು, ಮಹಾರಾಷ್ಟ್ರದಲ್ಲಿ ಕೇಸ್ ಜಾಸ್ತಿ ಇದೆ. ಕೇರಳದಲ್ಲೇ 185 ಕೊರೋನಾ ಪ್ರಕರಣ ಸಕ್ರಿಯವಾಗಿದೆ. ಔಟ್ ಆಫ್ 398 ಕೇರಳದಲ್ಲೇ 185, ಅರ್ಧದಷ್ಟು ಅಲ್ಲೇ ಇದೆ. ಇನ್ನು ತಮಿಳುನಾಡಲ್ಲಿ 66, ಮಹಾರಾಷ್ಟ್ರದಲ್ಲಿ 56. ಆಮೇಲೆ ತುಂಬ ಏನು ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿಲ್ಲ. ಯಾಕೆಂದರೆ ನಿಮಗೆ ಈ ನಂಬರ್ ಇನ್ನೂ ಜಾಸ್ತಿ ಆಗುತ್ತೆ ನನ್ನ ಪ್ರಕಾರ. ಇನ್ನೊಂದು 20 ದಿನ ನಿಮಗೆ ಒನ್ಸ್ ಮಾನ್ಸೂನ್ ಸೆಟಲ್ ಆಗಿಬಿಟ್ರೆ ಒಂದು ಸ್ವಲ್ಪ ದಿನಗಳ ತನಕ ಇವೆಲ್ಲ ಕಡಿಮೆ ಆಗುತ್ತೆ. ಈ ವಾತಾವರಣದಲ್ಲಿ ನೆಗಡಿ, ಕೆಮ್ಮು, ಜ್ವರ, ಉಸಿರಾಟದ ಸಮಸ್ಯೆ ಇವೆಲ್ಲ ಬರುತ್ತೆ. ಹಾಗಾಗಿ ಅದು ಸ್ವಲ್ಪ ಕಡಿಮೆ ಆಗಬೇಕು. ಕಡಿಮೆ ಆಗಿ ಸೆಟ್ಲ್ ಆಗಿಬಿಟ್ರೆ ಮಾನ್ಸೂನು ನಿಮಗೆ ನಂಬರ್ ಇಳಿತಾ ಬರುತ್ತೆ. ಯಾಕೆಂದರೆ ಒಮಿಕ್ರಾನೇ ಆಗಿಬಿಟ್ರೆ ಒಂದು ವೇಳೆ ತಲೆ ಕೆಡಿಸ್ಕೊಳ್ಳೋ ಹಾಗೆ ಇಲ್ಲ. ಸೌಮ್ಯ ಸ್ವಭಾವದ್ದು ಬರುತ್ತೆ ಹೋಗುತ್ತೆ. ಜನರಿಗೆ ಜ್ವರ ಬರಲ್ವಾ, ನೆಗಡಿ ಬರಲ್ವಾ, ಹಾಗೆ ಬರುತ್ತೆ ಹೋಗುತ್ತೆ ಅಷ್ಟೇ. ಒಮಿಕ್ರಾನ್ ವೇರಿಯಂಟೇ ಆದರೆ ಬೇರೆ ವೇರಿಯಂಟ್ಗಳು ತೀವ್ರಗತಿಯಲ್ಲಿ ಅದು ದಾಳಿ ಮಾಡುತ್ತೆ ಅನ್ನೋದಾದರೆ ಕಷ್ಟ. ಆಗ ಸ್ವಲ್ಪ ಹೆದರ್ಕೋಬೇಕಾಗತ್ತೆ. ಸದ್ಯಕ್ಕಂತೂ ಇಲ್ಲ. 398 ಕೇಸ್ನಲ್ಲಿ ದೆಹಲಿ 23, ಹರಿಯಾಣ 4, ಗುಜರಾತ್ 15, ಕೇರಳ 182, ತಮಿಳುನಾಡು 66, ಕರ್ನಾಟಕ 35, ಆಮೇಲೆ ಮಹಾರಾಷ್ಟ್ರದಲ್ಲಿ 56 ಕೇಸ್ಗಳಿದೆ. ಅದು ಬಿಟ್ಟರೆ ಬೇರೆ ರಾಜ್ಯಗಳಲ್ಲಿ ಅಂದರೆ ವ್ಯಾಪಕವಾಗಿ ಹರಡಿದಂತೆ ಕಂಡು ಬರ್ತಾ ಇಲ್ಲ. ಟೆಸ್ಟಿಂಗ್ಗಳನ್ನ ಮಾಡಿಸಿರ್ತಾರೆ. ಕೇರಳದಲ್ಲಂತೂ ಅದು ಯಾವಾಗಲೂ ನಂಬರ್ 1 ಪ್ಲೇಸಲ್ಲೇ ಇರುತ್ತೆ. ಕೇರಳ ಮತ್ತು ಮಹಾರಾಷ್ಟ್ರಕ್ಕೆ ಯಾವಾಗಲೂ ಕಾಂಪಿಟೇಷನ್. ಈ ಸರ್ತಿ ತಮಿಳುನಾಡು ಕೂಡ ಕಾಂಪಿಟ್ ಮಾಡ್ತಾ ಇದೆ. ಅದರ್ವೈಸ್ ಉಳಿದ ರಾಜ್ಯಗಳು ಸದ್ಯಕ್ಕಂತೂ ಸೇಫ್. ಉದಾಹರಣೆಗೆ ಪಶ್ಚಿಮ ಬಂಗಾಳ ಆಗಿರ್ಬೋದು, ಅಥವಾ ಒಡಿಶಾ ಆಗಿರ್ಬೋದು, ಮಧ್ಯಪ್ರದೇಶ, ರಾಜಸ್ಥಾನ, ಇಲ್ಲೆಲ್ಲೂ ಕೂಡ ನಂಬರ್ಸ್ಗಳು ಕಂಡು ಬಂದಿಲ್ಲ. ಇನ್ನು ಕೋವಿಡ್ ಜಾಸ್ತಿ ಆಗ್ತಿದೆ ಅಂತಕ್ಕಂಥ ಆತಂಕ ರಾಜ್ಯದಲ್ಲಿ ನೋಡಿ. ಇವತ್ತು ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳು ಜನತಾ ದರ್ಶನವನ್ನು ಇಟ್ಕೊಂಡಿದ್ರು. ತುಂಬ ಜನ ಸೇರಿರ್ತಾರೆ. ಮುಖ್ಯಮಂತ್ರಿಗಳೇ ಮಾಸ್ಕ್ ಹಾಕ್ಕೊಂಡು ಬಂದಿದ್ದಾರೆ. ಮಾಸ್ಕ್ ಹಾಕ್ಕೊಂಡು ಮುಖ್ಯಮಂತ್ರಿಗಳು ಜನತಾ ದರ್ಶನವನ್ನು ಮಾಡಿದ್ದಾರೆ, N95 ಹಾಕ್ಕೊಂಡು. ಅಂದರೆ ಅದೊಂದು ಮೆಸೇಜ್. ಮುಖ್ಯಮಂತ್ರಿಗಳೇ ಜವಾಬ್ದಾರಿಯುತವಾಗಿ ವರ್ತನೆ ಮಾಡ್ತಾ ಇದ್ದಾರೆ. ನಿಮ್ಮ ಪಬ್ಲಿಕ್ಸ್ ಗತಿ ಏನು? ನೀವು ಅಷ್ಟೇ ಜನನಿಬಿಡ ಪ್ರದೇಶಗಳಿಗೆ ಹೋದಾಗ ಪ್ಲೀಸ್ ವೇರ್ ಮಾಸ್ಕ್. ನೀವು AC-ನಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತೀರಿ ಅಂತಂದರೆ, ಅಥವಾ ಕ್ಲೋಸ್ಡ್ ಆಫೀಸ್ ಅಂತಂದರೆ ನೀವು ಮಾಸ್ಕ್ ಹಾಕ್ಕೊಳ್ಳಿ. ವೆಂಟಿಲೇಷನ್ಗೆ ಜಾಗ ಕೊಡಿ. ಆದಷ್ಟು ಗಾಳಿ ಆಡಬೇಕು ಎಲ್ಲ ಕಡೆ. ಅದು ಬಿಟ್ಟು ನಿಮಗೆ ಅನಿವಾರ್ಯ AC-ನಲ್ಲಿ ಕೆಲಸ ಮಾಡೋದು ಅಂತಂದರೆ ಮಾಸ್ಕ್ ಹಾಕ್ಕೋಬೇಕು. ಮಾರ್ಕೆಟ್ಗೆ ಹೋಗ್ತೀನಿ, ಬಸ್ಸಲ್ಲಿ ಹೋಗ್ತೀನಿ, ಟ್ರೈನಲ್ಲಿ ಹೋಗ್ತೀನಿ, ಮಾಸ್ಕ್ ಹಾಕ್ಕೊಳ್ಳಿ. ನಾಳೆ ದಿನ ಹೆಚ್ಚು ಕಮ್ಮಿ ಏನಾದರೂ ಆಯಿತು ಅಂತಂದರೆ ಆಮೇಲೆ ನೀವೇ ಸಫರ್ ಮಾಡ್ತೀರಾ. ಇನ್ನು ಬೆಳಗಾವಿ ಜಿಲ್ಲೆಗೆ ಕಾಲಿಟ್ಟಿದೆ ಕೊರೋನಾ ವೈರಸ್. ಮೊದಲ ಕೇಸ್ ಕಂಡು ಬಂದಿದೆ ಬೆಳಗಾವಿನಲ್ಲಿ. ಅದು ಯಾರು? 25 ವರ್ಷದ ಗರ್ಭಿಣಿಯೊಬ್ಬರಲ್ಲಿ ಕೋವಿಡ್ ಪಾಸಿಟಿವ್ ಕಾಣಿಸ್ಕೊಂಡಿದೆ. ಹಾಗಾಗಿ ಅಲ್ಲಿನ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಅಲ್ಲಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಈಗಾಗಲೇ ಕೋವಿಡ್ಗಾಗಿ ಪ್ರತ್ಯೇಕ ವಾರ್ಡನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಕೋವಿಡ್ ಚಿಕಿತ್ಸೆಗೋಸ್ಕರ 10 ಬೆಡ್ಗಳ ವಾರ್ಡ್ ಸಿದ್ಧತೆಯಾಗಿದೆ. ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಲ್ಲಿನ ಜಿಲ್ಲಾಡಳಿತ. ಅವರ ಜಿಲ್ಲಾಸ್ಪತ್ರೆಯಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆ 10 ವಾರ್ಡ್ಗಳ ಒಂದು ಕೋವಿಡ್ 10 ಬೆಡ್ಗಳ ಕೋವಿಡ್ ವಾರ್ಡ್. ಇಲ್ಲಿ ನಿಮಗೆ ಕೋವಿಡ್ಗೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬೇಕಾಗಿರೋ ಔಷಧಿಗಳು ಸ್ಟಾಕ್ ಇಟ್ಕೊಂಡಿದ್ದಾರೆ, ಆಕ್ಸಿಜನ್ ಸ್ಟಾಕ್ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಇದು ಫಸ್ಟ್ ಟೈಮ್ ಏನಲ್ಲ, ವಿ ಆರ್ ಯೂಸ್ ಟು ಇಟ್. ನಮಗೆ ಗೊತ್ತು ಇದು ಬಂದರೆ ಯಾವ ಥರ ತಯಾರಿ ಮಾಡ್ಕೋಬೇಕು, ಏನೇನು ಮೆಡಿಸಿನ್ ತೊಗೋಬೇಕು ಅಂತ. ಅದನ್ನು ಜಿಲ್ಲಾಡಳಿತ ಮಾಡಿದೆ. ನಾವೀಗ ಬೆಳಗಾವಿಯ ಬೀಮ್ಸ್ ಆಸ್ಪತ್ರೆಯಲ್ಲಿ ಇದ್ದೀವಿ. ತಾವು ನೋಡ್ಬೋದು, ಇಲ್ಲಿ ಈಗಾಗಲೇ ಕೋವಿಡ್ ವಾರ್ಡನ್ನು ತೆರೆಯಲಾಗಿದೆ. ಕೋವಿಡ್ ಏನೇನು ಬರ್ತಾರೆ ಜನ ಹಾಗೆ ಅಂತೇಳಿ ಇಲ್ಲಿ ಒಂದಿಷ್ಟು ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸುಮಾರು 13 ಬೆಡ್ಗಳ ಈ ಒಂದು ಆಸ್ಪತ್ರೆಯಲ್ಲಿ, ಬೆಳಗಾವಿಯ ಏನು ಸರ್ಕಾರಿ ಆಸ್ಪತ್ರೆ ಬೀಮ್ಸ್ ಏನಿದೆ, ಬೀಮ್ಸಲ್ಲಿ 13 ಬೆಡ್ಗಳ ರೆಡಿ ಮಾಡ್ಕೊಂಡ್ರೆ ಮತ್ತೆ ಸೋಮವಾರದಿಂದ ಟೆಸ್ಟನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಬೆಳಗಾವಿ ನಗರ ಜಿಲ್ಲೆಯಲ್ಲಿ ಜನ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಈಗಾಗಲೇ ಕೋವಿಡ್ ಏನು ಅಂಥದ್ದೆಲ್ಲ ಕೂಡ ಗೊತ್ತಿರುವಂಥದ್ದು. ಹೀಗಾಗಿ ಯಾರೂ ಕೂಡ ಪ್ಯಾನಿಕ್ ಆಗಬೇಡಿ. ಆದರೆ ಏನೈತೆ, ಒಂದು ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕ್ಗಳು ಹೋಗಿರ್ಬೋದು, ಮತ್ತು ಟ್ರಾವೆಲ್ ಎಲ್ಲ ಕೂಡ ಹೋಗೋದು ಹಾಗೆ ಅಂತ ಹೇಳಿ ಕೂಡ ಹೇಳಿರುವಂಥದ್ದು. ನಮ್ಮ ಜೊತೆ ವೈದ್ಯರಿದ್ದಾರೆ, ಬರ್ರಿ ಅವರನ್ನು ಮತ್ತೆ ಏನೇನಾಗಿದೆ ಸರ್? ಈಗ ಕೋವಿಡ್ ಪ್ರಾರಂಭ ಆಗಿತ್ತು ಅಂತಕ್ಕಂಥ
ವಿಷಯಗಳು ಮಾಧ್ಯಮ ಮುಖಾಂತರ ತಿಳಿತಾ ಇದೆ. ಇಲ್ಲಿ ಕೂಡ ನಾವು ಮತ್ತು ನಿರ್ದೇಶಕರು, ವೈದ್ಯಕೀಯ ಅಧೀಕ್ಷಕರು ಮತ್ತು ಇರ್ತಕ್ಕಂಥ ಸ್ಥಳೀಯ ವೈದ್ಯಾಧಿಕಾರಿ ತಿಳ್ಕೊಂಡು ಮಾಡಿ ಇಲ್ಲಿ ನಾವು 10 ಬೆಡ್ಗಳನ್ನು ರೆಡಿ ಮಾಡ್ಕೊಂಡಿಟ್ಟಿದ್ದೀವಿ. ಒಂದು ವೇಳೆ ಹೆಚ್ಚಿನ ಅವಶ್ಯಕತೆ ಬಿದ್ದರೂ ಕೂಡ ಎಕ್ಸ್ಟೆನ್ಷನ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಸೋಮವಾರದಿಂದ ನಾವು ಕೋವಿಡ್ ಟೆಸ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ನಮಗೆ ಟ್ರೂನೇಟ್ ಅಂತಿದೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಒಂದು ಕರೋನಾ ಪತ್ತೆ ಆಗಿರೋದ್ರಿಂದ ಒಂದು ಪೇಷಂಟ್ ಯಾವ ಥರ ಇದ್ದಾರೆ, ಅವ್ರ ಜೊತೆ ಏನಂತಾರೆ, ಯಾವೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಬೆಳಗಾವಿ ನಗರ ಮತ್ತು ಜಿಲ್ಲೆಯಲ್ಲಿ ಅಂತೇಳಿ ಎಲ್ಲ ವಿಚಾರ ಮಾತಾಡೋಕ್ಕೆ ಬೆಳಗಾವಿ DH ಅಂತ ಡಾಕ್ಟರ್ ಈಶ್ವರ್ ಗಡಾದವ್ರು ನಮ್ಮ ಜೊತೆ ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್, ಎಲ್ಲಿ ಪತ್ತೆ ಆಯಿತು, ಹೇಗೆ ಪತ್ತೆ ಆಯಿತು? ಸರ್, ಇದು ಯಳ್ಳೂರು KLಲ್ಲಿ ಒಂದು ಪ್ರೆಗ್ನೆಂಟ್ ವುಮನ್ 25 ವರ್ಷದ ಪ್ರೆಗ್ನೆಂಟ್ ವುಮನ್ 5 ತಿಂಗಳ ಗರ್ಭಿಣಿ ಇದ್ದಾರೆ. ಅವರು ಮೊದಲು ಅವ್ರಿಗೆ ಹುಗ್ಳಾನಗಡಿ ಅಂದರೆ ಅಪರ್ ರೆಸ್ಪಿರೇಟರಿ ಇನ್ಫೆಕ್ಷನಿಂದ ಅಡ್ಮಿಟ್ ಆಗಿದ್ದರು. ಅದು ಹಾಗೆ ಸ್ವಲ್ಪ ಉಲ್ಬಣಗೊಂಡ್ರು ಮತ್ತು ಇನ್ನೂ ಹೈಪೋಥೈರಾಯ್ಡಿಸಮ್ ಎಲ್ಲ ಇದ್ದಿತ್ತು. ಮತ್ತು 19ಕ್ಕೆ ಜಾಸ್ತಿ ಆಗಿದ್ದಕ್ಕೆ ಪ್ರಭಾಕರ್ ಕೋರೆ ನಮ್ಮ ದೊಡ್ಡ KL ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಿದ್ದಾರೆ. ಇವತ್ತು ಪರಿಸ್ಥಿತಿ ಏನಿದೆ ಅವ್ರದ್ದು, ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ? ಸರ್, ಅವರು ಸ್ವಲ್ಪ ಕ್ರಿಟಿಕಲ್ ಆಗೇ ಇದೆ. ICUದಲ್ಲಿದ್ದಾರೆ. ಎಲ್ಲ ಐನೋಟೋಪ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಹೌದು. ಹಾಂ, ಅವರು 5 ತಿಂಗಳ ಗರ್ಭಿಣಿ ಇದ್ದಾರೆ. ಅವ್ರಿಗೆ ಟ್ರೀಟ್ಮೆಂಟ್ ಸ್ವಲ್ಪ ಇಂಟೆನ್ಸಿವ್ ಆಗೇನೆ ಕೊಡ್ತಾ ಇದ್ದಾರೆ. ಸೀರಿಯಸ್ ಇದ್ದಾರೆ. ಕ್ರಿಟಿಕಲ್ ಇದೆ ಕಂಡೀಷನ್. ಈಗ ಯಾವೆಲ್ಲ ಗೈಡ್ಲೈನ್ಸ್ಗಳ ಬರ್ತಾ ಇರುವಂಥದ್ದು ಮತ್ತು ಯಾವ ಥರ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿರುವಂಥದ್ದು, ತಾವು ನಗರ ಮತ್ತು ಜಿಲ್ಲೆಯ ಜನರಿಗೆ ಏನು ಹೇಳಬಯಸ್ತೀರಿ? ಕಳೆದೊಂದು 15-20 ದಿನದಿಂದ ರಾಜ್ಯಾದ್ಯಂತ ಇದಾಗಿದೆ ಅಂತೇಳಿ ನಮ್ಮ ಆರೋಗ್ಯ ಇಲಾಖೆಯಿಂದ ಒಂದು ಪತ್ರಿಕಾ ಪ್ರಕಟಣೆಯೂ ಬಂದಿದೆ. ಸುಮಾರು ಒಂದು 30-32 ಕೇಸ್ಗಳು ರಿಪೋರ್ಟ್ ಆಗಿದ್ರ ಬಗ್ಗೆ. ಅದರಲ್ಲಿ ನಾವು ಎಲ್ಲರೂ ಏನೊಂದು ಮುಂಜಾಗ್ರತೆ ತಗೋಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅಂದರೆ ಪರ್ಸನಲಾಗಿ ಒಬ್ರಿಗೊಬ್ಬರು ಸ್ವಲ್ಪ ಅಂತರ ಕಾಯ್ದುಕೊಂಡಿರ್ಬೇಕು. ಈ ಮಾಸ್ ಗ್ಯಾದರಿಂಗ್, ಜಾತ್ರೆ ಇಂಥದ್ರಲ್ಲಿ ಭಾಗವಹಿಸಬಾರ್ದು. ಎಸ್ಪೆಷಲಿ ಈಗ ಓಲ್ಡ್ ಏಜ್ ಆದವರು, ಇನ್ಫಂಟ್ಸ್, ಗರ್ಭಿಣಿಯರು, ಅಂದರೆ ಇಮ್ಯುನಿಟಿ ಯಾರಿಗೆ ಕಡಿಮೆ ಇರ್ತೈತಿ ಅಂಥವ್ರನ್ನ ಸ್ವಲ್ಪ ಇದ್ರ ಬಗ್ಗೆ ಮುಂಜಾಗ್ರತೆ ಆದಂಥ ಪದೇ ಪದೇ ಕೈ ತೊಳ್ಕೊಳ್ದಿರ್ಬೋದು, ಮಾಸ್ಕ್ ಹಾಕ್ಕೊಳ್ಳೋದು, ಇಂಥದ್ದೆಲ್ಲ ಮಾಡುವಂಥ ಒಂದು ಸಾರ್ವಜನಿಕರೆಲ್ಲ ಅರಿವು ಮೂಡಿಸೋ ಕೆಲಸ ಈಗ ಸದ್ಯದಲ್ಲೇ ಆಗಬೇಕಾಗಿದೆ. ಮಾಸ್ಕ್ ಹಾಗೂ ಸ್ಯಾನಿಟೈಸೇಷನ್ ಕಡ್ಡಾಯ ಅಂತ ಹೇಳ್ತೀರಾ? ಕಡ್ಡಾಯ ಅಂದರೆ ಇಂಥ ವ್ಯಕ್ತಿಗಳಿಗೆ, ಅಂದರೆ ಇಮ್ಯುನಿಟಿ ಕಡಿಮೆ ಇದ್ದಂಥ ವ್ಯಕ್ತಿಗಳಿಗೆ ಮಾಡಿದಲ್ಲಿ ನಾವು ಇದರಿಂದ ಕಾಪಾಡ್ಕೋಬೋದು. ಕಡ್ಡಾಯ ಅಂತ ಇನ್ನೂ ಏನು ಗೌರ್ಮೆಂಟ್ ಇನ್ನೂ ಏನು ಮಾಡಿಲ್ಲ. ಈಗ ಬೀಮ್ಸ್ ಆಸ್ಪತ್ರೆ ತಾವು ಒಂದು ವಿಸಿಟ್ ಮಾಡ್ತೀರಿ, ಒಂದು ಮೀಟಿಂಗನ್ನು ಕೂಡ ಮಾಡ್ತೀರಿ ಗುರುವಾರ ದಿನ. ಏನೆಲ್ಲ ಗೈಡ್ಲೈನ್ಸ್ ಹೇಳ್ತೀರಿ ಅವ್ರಿಗೆ? ಎಷ್ಟು ತಯಾರಿ ಇದೆ ನಿಮ್ಮದು ಬೆಳಗಾವಿ? ಅಂದರೆ ಪೂರ್ವ ತಯಾರಿಯನ್ನು ಎಲ್ಲ ಸ್ವಲ್ಪ ಇದಾಗಿರ್ತೈತೆ. ನಮ್ಮ ರೊಟೀನ್ ಇದರೆಲ್ಲ ಬ್ಯುಸಿ ಇರ್ತೀವಿ. ಅದಕ್ಕಾಗಿ ಪೂರ್ವ ತಯಾರಿ ಎಲ್ಲ. ಬೆಳಗಾವಿ DHO ಡಾಕ್ಟರ್ ಈಶ್ವರ್ ಗಡಾದಿ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಒಂದು ಕೇಸ್ ಮಾತ್ರ ಕಾಣಿಸ್ಕೊಂಡಿದೆ, ಸ್ವಲ್ಪ ಕ್ರಿಟಿಕಲ್ ಇದೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಗರ್ಭಿಣಿಗೆ ಅಂತಂದ್ಬಿಟ್ಟು. ಬಟ್ ಅವರು ರಿಕವರಿ ಆಗ್ತಾರೆ, ನನ್ನ ಪ್ರಕಾರ ಏನು ಸಮಸ್ಯೆ ಆಗಲ್ಲ. ಸೊ ಒಟ್ಟಾರೆ ಎಲ್ಲರೂ ಕೂಡ ತಮ್ಮ ತಮ್ಮ ಎಚ್ಚರಿಕೆಯಲ್ಲಿ ತಾವಿರಬೇಕು. ಕೋವಿಡ್ ಜಾಸ್ತಿ ಆಗದ ಹಾಗೆ ನೋಡ್ಕೋಬೇಕು.